ಇಲ್ಲಿ ನಾವಿರುವಂಥವ್ರು ಒಂದು ಕೆಲವು 100 ಜನ ಇರಬಹುದು. ಆದರೆ ನಾವೆಲ್ಲರೂ ಸಮಾಜದಲ್ಲಿ ಒಂದು ರೀತಿಯ ಮೊಸರು ಇದ್ದಾಗೆ, ಎಪ್ಪಿದ್ದಾಗೆ. ಒಂದು ಅಂಡೆ ಹಾಲನ್ನು ಮೊಸರು ಮಾಡಬೇಕು ಅಂತಂದರೆ ಅಷ್ಟೇ ಪ್ರಮಾಣದ ಮೊಸರು ಬೇಕಾಗಿಲ್ಲ. ಸ್ವಲ್ಪ ಒಂದು ಕಪ್ಪು ಎಪ್ಪನ್ನು ಹಾಕಿದರೆ ಅಥವಾ ಮೊಸರನ್ನು ಹಾಕಿದರೆ ಇಡೀ ಅಂಡೆಯ ಹಾಲು ಮೊಸರಾಗಿ ಬಿಡ್ತದೆ. ಅಂದರೆ ಅಂತಹ ಒಂದು ತಾಕತ್ತಿರುವಂಥ ಪ್ರಮುಖ ಕಾರ್ಯಕರ್ತರು ನಾವೆಲ್ಲ ಸೇರಿದ್ದೀವಿ. ಇಲ್ಲಿ ನಮ್ಮೆಲ್ಲರ ಮೇಲೆ ಅತ್ಯಂತ ದೊಡ್ಡ ಹೊಣೆಗಾರಿಕೆ ಇದೆ. ಇನ್ನು 2.5 ವರ್ಷಗಳ ಕಾಲದಲ್ಲಿ ನಾವೆಲ್ಲರೂ ಅವಿಶ್ರಾಂತವಾಗಿ ನಾವು ಕೆಲಸವನ್ನು ಮಾಡಬೇಕಾಗಿದೆ. ಉದ್ದೇಶ ಯಾರೊಬ್ಬ ವ್ಯಕ್ತಿಯನ್ನ CM ಮಾಡೋದು ಅಷ್ಟೇ ಅಲ್ಲ. ಹೌದು, ನಾವೆಲ್ಲ ಕೆಲಸ ಮಾಡಿದ್ರೆ ಯತ್ನಾಳ್ ಜಿ ಅವರು CM ಆಗ್ತಾರೆ, ಅದರಿಂದ ಅವ್ರಿಗೆ ವೈಯಕ್ತಿಕವಾಗಿ ಲಾಭ ಇಲ್ಲ, ಒಂದು CM ಆಗ್ಬೋದು ಅಷ್ಟೇ. ಅದರ ಅಗತ್ಯ ಇದೆ. ಇವತ್ತು ಇಡೀ ಸಮಾಜ ಒಂದು ರೀತಿಯ ಪರ್ವಕಾಲದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬಂದು ನಿಂತಿದೆ. ಇಡೀ ಹಿಂದೂ ಸಮಾಜಕ್ಕೆ ಇರುವಂಥದ್ದು ಒಂದೇ ಜನರೇಷನ್. ಈ ಜನರೇಷನ್ ಏನಾದರೂ ನಾವು ದುರ್ಬಲರಾದರೆ, ಈ ಜನರೇಷನ್ ನಾವೇನಾದರೂ ಎಚ್ಚೆತ್ತುಕೊಳ್ಳದೇ ಇದ್ರೆ ನಮ್ಮನ್ನು ಆ ಭಗವಂತನು ಸಹ ಉಳಿಸಲಾರ. ಕೇವಲ ಅಭಿವೃದ್ಧಿಯ ಮಂತ್ರ ಮಾತ್ರ ನಾವು ಪಡಿಸ್ತಾ ಇರ್ತೀವಿ. ಒಂದು ನಿಮಗೆ ಜ್ಞಾಪಕ ಇರಲಿ, ಈ ದೇಶವನ್ನ ನೀವು ಸಿಂಗಾಪುರೇ ಮಾಡಿಬಿಡಿ, 20 ವರ್ಷದಲ್ಲಿ ಸಿಂಗಾಪುರೇ ಮಾಡಿ. ಆದರೆ ಒಮ್ಮೆ ಹಿಂದೂ ಅಲ್ಪಸಂಖ್ಯಾತನಾದರೆ, ಒಮ್ಮೆ ಮುಸಲ್ಮಾನರು ಬಹುಸಂಖ್ಯಾತರಾದರೆ, ಆ ಸಿಂಗಾಪುರವನ್ನ ಕೇವಲ 5 ವರ್ಷದಲ್ಲಿ ಅವರು ಅಫ್ಘಾನಿಸ್ತಾನ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಈ ದೇಶಕ್ಕೆ ಬೇಕಾಗಿರುವುದು, ಈ ರಾಜ್ಯಕ್ಕೆ ಬೇಕಾಗಿರುವುದು ಹಿಂದುತ್ವದ ಆಧಾರದ ಮೇಲಿನ ಒಂದು ಅಭಿವೃದ್ಧಿ. ಬರೀ ಅಭಿವೃದ್ಧಿ ಮಾತ್ರ ಅಲ್ಲ, ಹಿಂದುತ್ವದ ಆಧಾರದ ಮೇಲೆ ಅಭಿವೃದ್ಧಿ. ಅಂತಹ ಹಿಂದುತ್ವ ಮತ್ತು ಅಭಿವೃದ್ಧಿ ಎರಡನ್ನೂ ತನ್ನ ಈಗಾಗಲೇ ಪ್ರೂವ್ ಮಾಡಿರುವಂತಹ ಏಕೈಕ ನಾಯಕ ನಮ್ಮ ರಾಜ್ಯದಲ್ಲಿ ಕಾಣ್ತಾ ಇರುವಂತದ್ದು ಶ್ರೀಯುತ ಯತ್ನಾಳ್ ಜಿ ಅವರು. ಅಭಿವೃದ್ಧಿ ಮತ್ತು ಅಭಿವೃದ್ಧಿ ಬಗ್ಗೆ ಮಲ್ಲೇಶ್ ಅವರು ಹೇಳಿದ್ರು, ವಿಜಯಪುರ ಹೇಗಿದೆ ಅಂತೇಳಿ. ನಿಮ್ಗೆ ಏನಾದ್ರು ಒಂದ್ಸರಿ ಅವಕಾಶ ಸಿಕ್ಕರೆ ವಿಜಯಪುರಕ್ಕೆ ಹೋಗಿ ಬನ್ನಿ, ಅದೇನು ಗೊತ್ತಾಗತ್ತೆ. ಒಬ್ಬ ವ್ಯಕ್ತಿಗೆ ಅಧಿಕಾರ ಇಲ್ಲದಿದ್ರೂ ಸಹ ತಾನು ಭ್ರಷ್ಟನಾಗದೇ ಇದ್ರೆ ಒಬ್ಬ ಸಾಧಾರಣ MLA ಒಂದು ತನ್ನ ನಗರವನ್ನ ಹೇಗೆ ಅಭಿವೃದ್ಧಿ ಮಾಡಬಲ್ಲ ಅನ್ನಲಿಕ್ಕೆ ನಮಗೆ ವಿಜಯಪುರ ಒಂದು ರೋಲ್ ಮಾಡೆಲ್. ಮತ್ತು ಹಿಂದುತ್ವ, ಎಲ್ಲೂ ಎತ್ತಾಳವರು ನಾನು ಹಿಂದೂ ಹುಲಿ ಅಂತ ಎಲ್ಲೂ ಸಹ ಒಂದು ಮಾತನ್ನು ಹೇಳಿಲ್ಲ. ತಾನು ಹಿಂದೂ ಹುಲಿ ಅಂತ ಎಲ್ಲೂ ಪ್ರಮೋಟ್ ಮಾಡ್ಕೊಂಡೇ ಇಲ್ಲ. ಇಡೀ ಸಮಾಜವನ್ನು ಎತ್ತು ನಿಲ್ಲಿಸ್ತು. ನೀವೆಲ್ಲರೂ ಮಂಡ್ಯದ ಮದ್ದೂರಿನ ಒಂದು ಘಟನೆ ನೋಡಿರ್ಬೋದು. ಮದ್ದೂರಿನಲ್ಲಿ ಒಂದು ಮುಸಲ್ಮಾನರು ಗಣಪತಿಯ ಮೆರವಣಿಗೆ ಮೇಲೆ ಕಲ್ಲನ್ನು ತೂರ್ತಾರೆ. ಕಲ್ಲು ತೂರಾದ್ಮೇಲೆ ಎಲ್ಲ BJPಯ ಮಹಾನ್ ನಾಯಕರು ಬರ್ತಾರೆ. ಎಲ್ಲರೂ ಬರಲಿಕ್ಕೆ ಮುಂಚೆ ಒಬ್ಬೊಬ್ಬರು ಪೇಮೆಂಟ್ಗಳು, ಒಬ್ಬೊಬ್ಬರು ನಿನ್ನ ಕಡೆಯಿಂದ 100 ರೂಪಾಯಿಗೆ ಬರಬೇಕು, ನನ್ನನ್ನ ದಿಗಿಲ ಮೇಲೆ ಎತ್ತಿ ಮೆರೆಸಬೇಕು ಅಂತ ಒಬ್ಬ ನಾಯಕ, ಒಬ್ಬನಿಗೆ 2 ಲಕ್ಷ ಕೊಡ್ತಾನೆ, ಇನ್ನೊಬ್ಬ 3 ಲಕ್ಷ ಕೊಡ್ತಾನೆ, ಒಬ್ಬರಂತೂ 10 ಲಕ್ಷ ರೂಪಾಯಿ ಕೊಟ್ಟು ನನ್ನನ್ನ ಮೆಗ್ಗಿಲ ಮೇಲೆ 1 ಕಿಲೋಮೀಟರ್ ಮೆರವಣಿಗೆ ಮಾಡಬೇಕು. ಅದೆಲ್ಲ ಮುಗೀತು. ಆದ್ರೆ ನಾವು ಅವತ್ತು ಮಧ್ಯಾಹ್ನ 2:45 ಗಂಟೆಗೆ ನಾವು ಘೋಷಣೆಯನ್ನು ಮಾಡಿದ್ವಿ, ನಾಳೆ 4 ಗಂಟೆಗೆ ಯತ್ನಾಳ್ ಜಿ ಅವರು ಮಂಡ್ಯಕ್ಕೆ ಬರ್ತಾ ಇದ್ದಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು. ಬಹುಶಃ ಮದ್ದೂರಿನ ಜನತೆ ಒಬ್ಬರೂ ಸಹ ಯತ್ನಾಳ್ ಅವ್ರನ್ನ ವೈಯಕ್ತಿಕ ನೋಡಿದವರೇ ಇಲ್ಲ. ಎಲ್ಲೋ ಟಿವಿ ನೋಡಿರ್ಬೋದು ಅಷ್ಟೇ, ವೈಯಕ್ತಿಕ ಪರಿಚಯ ಇಲ್ಲ, ಸಂಬಂಧ ಇಲ್ಲ. ಅವ್ರು ಯಾರು ಯತ್ನಾಳ್ ಅವರ ಜಾತಿಗೆ ಸೇರಿದವರಲ್ಲ. ಅದು ನಾಳೆ ಬೆಳಗ್ಗೆ ಹೋಗಿ ಅವ್ರಿಗೊಂದು ನಮ್ಗೆ ಶಿಫಾರಸು ಪತ್ರ ಕೊಡಿ ಅಂತ ಹೇಳಿ ಕೆಲಸ ಮಾಡಿಸ್ಕೊಳ್ಳುವಂಥವ್ರು ಅಲ್ಲ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಕೇವಲ 24 ಗಂಟೆಯಲ್ಲಿ ಸುಮಾರು 15ರಿಂದ 20 ಸಾವಿರ ಜನ ಅವತ್ತು ಸಮುದ್ರದ ಅಲೆಯ ರೀತಿ ಬಂದು ಸೇರ್ಕೊಂಡ್ರು. ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಒಂದು ಸಂದೇಶ ಹೋಯ್ತು. ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಅಂತಹ ಆಂತರಿಕ ತಾಕತ್ತಿದ್ರೆ ಆತನ ಯಾರು ಬೇಕು ನಿರ್ಲಕ್ಷ್ಯ ಮಾಡಲಿ, ಪಕ್ಷ ನಿರ್ಲಕ್ಷ್ಯ ಮಾಡಲಿ, ಅಲ್ಲಿಯ ನಾಯಕರುಗಳು ನಿರ್ಲಕ್ಷ್ಯ ಮಾಡಲಿ, ಅಥವಾ ವ್ಯವಸ್ಥೆ ನಿರ್ಲಕ್ಷ್ಯ ಮಾಡಲಿ, ಆದ್ರೆ ಆ ವ್ಯಕ್ತಿಯಲ್ಲಿ ಒಂದು ಅಂತಸತ್ವ ಇದ್ರೆ ಹೇಗೆ ಒಂದು ಸಡನ್ ಆಗಿ ಒಂದು ಪ್ರವರ್ಧಮಾನಕ್ಕೆ ಬರಬಲ್ಲರು ಅಂತಲಿಕ್ಕೆ ಮಾನನೀಯ ಯತ್ನಾಳ್ ಜಿ ಅವರು ಸಾಕ್ಷಿ. ಇನ್ನು 2.5 ವರ್ಷಗಳ ಕಾಲ ನಾವೆಲ್ಲರೂ ಅವಿರತವಾಗಿ ಕೆಲಸ ಮಾಡಬೇಕಾಗಿದೆ. ಸಮಾಜದಲ್ಲಿ ಒಂದು ಜಾಗೃತಿ ಮೂಡಬೇಕಾಗಿದೆ. ಒಂದು ಪಕ್ಷವನ್ನು ಅಧಿಕಾರಕ್ಕೆ ತರೋದು, ಒಂದು ವ್ಯಕ್ತಿ ಮುಖ್ಯಮಂತ್ರಿ ಮಾಡೋದು ನಮ್ಮ ಅಷ್ಟೇ ಇದೆ, ನಮ್ಮ ಆಶಯ ಅಲ್ಲ, ಗುರಿ ಅಲ್ಲ. ಈ ರಾಜ್ಯದಲ್ಲಿ ಒಬ್ಬ ಅತ್ಯಂತ ನಿಷ್ಠುರವಾದಂತ ಕಾನೂನು ಸುವ್ಯವಸ್ಥೆ ಕಾಪಾಡುವಂತ, ಅದು ಯಾವುದೇ ಧರ್ಮಕ್ಕಾಗಿರ್ಬೋದು, ಕಾನೂನು ಸುವ್ಯವಸ್ಥೆ ಬಂದಾಗ ಧರ್ಮ ಬರೋದಿಲ್ಲ. ಇವು ಹೇಗೆ ಯೋಗಿ ಆದಿತ್ಯನಾಥ್ ಇವತ್ತು ಯಾವುದೇ ಧರ್ಮದ ಮುಲಾಜಿಲ್ಲದೆ ಇವತ್ತು ಏನು ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಬಹುತೇಕರು ಮುಸಲ್ಮಾನ ಕ್ರಿಮಿನಲ್ಗಳಾದ್ರಿಂದ ನಮಗೆ ಅವರ ಮೇಲೆ ಹೆಚ್ಚು ಹಲ್ಲೆ ಆಗ್ತಾ ಇದೆ, ಅಥವಾ ಅವರ ಮೇಲೆ ಹೆಚ್ಚು ಕಠಿಣ ಕ್ರಮ ಆಗ್ತಾ ಇದೆ ಅನ್ನಿಸ್ಬೋದು. ಇಡೀ ಒಂದು ವ್ಯವಸ್ಥೆಯನ್ನ ಕ್ಲೀನ್ ಮಾಡುವಂತ ಮುಂದಿನ ಪೀಳಿಗೆ, ಮುಂದಿನ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅತ್ಯಂತ ಶಾಂತಿಯುತವಾಗಿ, ಒಂದು ಸೌಹಾರ್ದವಾಗಿ, ಒಂದು ಉತ್ತಮ ಪರಿಸರದಲ್ಲಿ ಉತ್ತಮ ನಾಗರಿಕರಾಗಿ ಜೀವನ ಮಾಡಬೇಕು ಅಂತಂದ್ರೆ ಯತ್ನಾಳ್ ಜಿ ಅಂತ ವ್ಯಕ್ತಿಗಳು ಮುಖ್ಯಮಂತ್ರಿಗಳಾಗಬೇಕು. ಕನಿಷ್ಠ 20 ವರ್ಷಗಳ ಕಾಲ ಇಂಥವ್ರು ಮುಖ್ಯಮಂತ್ರಿ ಆಗಿದ್ರೆ ನಮ್ಮ ರಾಜ್ಯ ಇನ್ನೊಂದು 50-60 ವರ್ಷಗಳ ಕಾಲಕ್ಕೆ ಯಾವುದೇ ಯೋಚನೆ ಇಲ್ಲದೆ ಒಂದು ಭದ್ರ ಭರವಸೆಯನ್ನು ಹಾಕೊಡ್ತಾರೆ. ಭಗವಂತ ತಾಯಿ ಚಾಮುಂಡೇಶ್ವರಿ ಹಾಗೂ ನಿಮ್ಮೆಲ್ಲರ ಆಶಯದಿಂದ 2028ಕ್ಕೆ ಅವ್ರನ್ನ ಮುಖ್ಯಮಂತ್ರಿಯಾಗಿ ನೋಡುವಂತ ಭಾಗ್ಯ ನಮಗೆಲ್ಲರಿಗೂ ಕರುಣಿಸಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹಾಕ್ತೀನಿ. ಭಾರತ್ ಮಾತಾ ಕಿ ಜೈ.